ಹದ್ದರಿದ್ರು ನನ್ನ ಮಗ ನನ್ನ ಗಂಡ ಲೋಪರ್ ನನ್ನ ಮಗ ನನ್ನ ಗಂಡ ನನ್ನ ಮಾತ್ರ ಚೆನ್ನಾಗಿ ನೋಡ್ಕೊತಾ ಇರಲಿಲ್ಲ. ಆದ್ರೆ ಬೇವರ್ಸಿನ ಮಾತ್ರ ರಾಣಿ ತರ ನೋಡ್ಕೊತಾವ್ನಿ. ಯಾಕೆ ನಾನು ಸಂದಾಗ ನೋಡ್ಕೊತಾ ಇರಲಿಲ್ಲ? ನಾನೇನು ಅಂತ ತಪ್ಪು ಮಾಡಿದ್ದೆ? ಅವಳನ್ನ ನೋಡು, ದಿನ ತಿನ್ನೋದು ತಂದ್ಕೊಡೋದಂತೆ, ಟ್ರಿಪ್ಪು ಕರ್ಕೊಂಡು ಹೋಗೋದಂತೆ, ಎಲ್ಲನೂ ಮಾಡ್ತಾವ್ನಿ. ಅದೇ ನನಗೆ ಯಾಕೆ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಅವ್ನಿಗೇನು ಏನೋ ಕಮ್ಮಿ ಮಾಡಿದ್ದ ನನ್ನ ಬೇವರ್ಸಿಗೆ. ನನ್ನ ಮಾತ್ರ ಚಂದಾಕ್ ನೋಡ್ಕೊಂಡಿಲ್ಲ. ಆದ್ರೆ ಅವಳು ನೋಡಿ ಅಂತ ಸಂದಾಕ್ ನೋಡ್ಕೊತಾವ್ನಿ ಅಲ್ಕ ನನ್ನ ಮಗ. ಅಮ್ಮ ನನ್ಗಂತೂ ಆಗಕ್ಕಿಲ್ಲ ಕಣಮ್ಮ, ಇಂಥ ಮೋಸವ ನಾನು ತಡ್ಕೊಳಕ್ ಆಗಕ್ಕಿಲ್ಲ ನಂಗೆ. ಹೆಂಗ್ ಬತ್ತಾಯಿ ಸಿಟ್ಟು ಅಂದ್ರೆ ಕೆರೆ ತಕೊಂಡು ಹೊಡೆದು ಬಿಡೋಣ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಏನಾರ ಮಾಡಿ ನನ್ನ ಗಂಡನ್ನು ಮಗನು ವಾಪಸ್ ಕರ್ಸ್ಕೋಬೇಕು ನೋಡಮ್ಮ. ನಾನು ಈಗಲೇ ಹೇಳಿದ್ದೀನಿ. ಇಂಥ ದೇವಣೆ ಸಕ್ಕತ್ ಬೇಜಾರಾಯ್ತದೆ ಕಣಮ್ಮ ಮನ್ಸಿಗೆ. ನೋಡು ಟ್ರಿಪ್ ಬೇರೆ ಹೋಯ್ತವ್ರಂತೆ, ಹೊಟ್ಟೆ ಕೆಂಡ ಬಿದ್ದಂಗೆ ಆಯ್ತಾಯ್ತು ನನಗಂತೂ. ಇಲ್ಲ ಕಣಮ್ಮ, ಇಲ್ಲ, ಅದೆಲ್ಲ ನನಗಂತೂ ಬೇಕಾಗಿಲ್ಲ ಕಣಮ್ಮ. ಹೆಂಗನ ಮಾಡಿ ವಾಪಸ್ ಕರ್ಕೊಬಿಟ್ಟು ಬರಬೇಕು. ನಿನ್ನಿಂದನೇ ನೀ ಎಲ್ಲ ಆಗಿದ್ದು. ನಾನು ಹೆಂಗೋ ನನ್ನ ಗಂಡನ ಡೈವರ್ಸ್ ಕೊಡ್ತಿರ್ಲಿಲ್ಲ. ಅವ್ನು ಚೀನಾ ಅಂತ ಹೇಳ್ಬಿಟ್ಟು ನೀನು ಸರಿಯಾಗಿ ನಾಮ ಹಾಕ್ಬಿಟ್ಟೆ ನೀನು. ಮಗಳೇ ಸಮಾಧಾನ ಮಾಡ್ಕ, ಈಗಲೂ ಏನು ಕಾಲ ಮಿಂಚಿಲ್ಲ. ಏನಾರ ಒಂದು ಉಪಾಯ ಹುಡುಕಿದ್ರಾಯ್ತು. ನೋಡು, ಅವ್ನು ಕೆಲಸ ಮಾಡೋ ಜಾಗ ಯಾವುದು ಅಂತ ನಾನು ಕೇಳ್ಕೊಂಬಿಟ್ಟು ವಿಚಾರಿಸ್ಕೊಂಡಿದ್ದೀನಿ ಆ ಅಜ್ಜಿತಾಗೆ. ಆ ಅಜ್ಜಿ ಬಟ್ಟೆ ಅಂಗಡಿನ ಕೆಲಸ ಮಾಡೋದು ಅಂತ. ಬಟ್ಟೆ ಅಂಗಡಿ ಎಲ್ಲ ವಿಷಯನೂ ಹೇಳೋಳೆ. ಯಾವ ಬಟ್ಟೆ ಅಂಗಡಿ ಅಂತ ಗೊತ್ತಾಗೈತೆ. ನಾವು ಸುಮ್ಕೇನೆ ಏನೂ ಗೊತ್ತಿಲ್ಲ ನನಗೆ ಸೀರೆ ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗದಾರಂಗೆ ಹೋಗೋಣ. ಹೋಗ್ಬಿಟ್ಟು ಅಲ್ಲೇ ಏನೇ ನಾಟಕವ ಶುರು ಮಾಡೋಣ. ಏನಾರ ಒಂದು ಚೆನ್ನಾಗಿ ಶಾಂತಮ್ಮನ ಮೇಲೆ ಫಿಟ್ಟಿಂಗ್ ಇಕ್ಕನ. ಆವಾಗ ಅವನು ಆಡ್ಕೋಕೆ ಬಂದು ಅವನಿಗೂ ಮನ್ಸು ಹೊಡೆದೋಗ್ಬಿಟ್ಟು ಅವಳನ್ನ ಯಾವ ಟ್ರಿಪ್ಪು ಕರ್ಕೊಂಡು ಹೋಗಿಲ್ಲ, ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಅವ್ನು ಇಕ್ಕೊಂಡು ಬಿದ್ದಿತ್ತಾನೆ. ಏನು ಫಿಟ್ಟಿಂಗ್ ಇಕ್ತಿಯ ಕಣಮ್ಮ? ನನ್ನ ಗಂಡ ಏನು ಇಕ್ಕಿದ್ರು ಏನು ಕೇಳ್ತಾನೋ ಕೇಳಲ್ವೋ. ನಂಗೆ ಎಷ್ಟು ಬೇಜಾರಾಗ್ತೈತೆ ನೋಡು. ದಿನ ತಿನ್ನೋದು ಪಟ್ನ ಕಟ್ಟಿಸ್ಕೊಂಡು ಹೋಯ್ತಾನೆ ಅಂದರೆ ಹೊಟ್ಟೆ ಉರಿಯೋಕ್ಕಿಲ್ವ ಏಳು ನನಗಂತೂ. ಸ್ಯಾನೆ ಹೊಟ್ಟೆ ಉರಿತದೆ ಕಣಮ್ಮ ನನಗಂತೂ. ಇಂಥ ಕೆಲಸ ಯಾಕಮ್ಮ ಮಾಡ್ಬೇಕು ನನ್ನ ಗಂಡ? ಏಳು ನೀನೇನಿಯಾ ಅಮ್ಮಿ? ಸಮಾಧಾನ ಮಾಡ್ಕೊಂಡು ಇವಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಸುಮ್ಮನೆ ನೀನಿಯಾ ಯೋಚನೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಕುಂತ್ಕೊಂಡ್ರೆ ಹಿಂಗೇನೇ ಇದು ಬಿಡ್ತೀವಿ ಇಬ್ರು. ಫಸ್ಟ್ ಇದು ಪರಿಹಾರ ಏನು ಮಾಡಬೇಕು ಅಷ್ಟನ್ನು ಮಾತ್ರ ಯೋಚನೆ ಮಾಡು ಅಷ್ಟೇನೆ. ಈಗೇನೋ ಆಗೋಗ್ಬಿಟ್ಟೈತಿ. ನಂಗೇನು ಗೊತ್ತಿತ್ತ ಇವನು ಹಿಂಗೆ ದುಡ್ಕೊಂಡು ಸಂಪಾದನೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನನಗಂತೂ ಏನೂ ಗೊತ್ತಿರಲಿಲ್ಲ. ಈಗ ಬಾ ಬಟ್ಟೆ ಅಂಗಡಿನ ಕೆಲಸ ಮಾಡ್ತಾವನಂತಲ್ಲ, ಸುಮ್ಮನೆ ಬಟ್ಟೆ ತಗೊಳ್ಳೋರಂಗೆ ಹೋಗ್ಬಿಟ್ಟು ಅಯ್ಯೋ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರ ನಮಗೆ ಗೊತ್ತೇ ಇರಲಿಲ್ಲ ಅನ್ನಂಗೆ ನಾಟ್ಕಾಡೋಣ. ಬಾ, ನೀನು ಹಿಂಗೆಲ್ಲ ಕೋಪ ಮಾಡ್ಕೊಂಡು ಕಿರ್ಚಾಡಿದ್ರೆ ಏನೂ ಸಿಗಕ್ಕಿಲ್ಲ ನಿಂಗೆ. ಏನು ಮಾಡ್ತೀಯಮ್ಮ? ಅಷ್ಟು ಹೊಟ್ಟೆ ಉರಿತೈತೆ, ಕಿರ್ಚಾಡೋಣ ಅನ್ನೋ ಅಷ್ಟು ಹೊಟ್ಟೆ ಉರಿತೈತೆ. ಏನು ಮಾಡ್ತೀಯ? ಆಗ್ತಾನೆ ಇಲ್ಲ. ಆದರೂ ಸಹಿಸ್ಕೊಂಡಿದ್ದೀನಿ ಅಂದರೆ ನೀನು ಯೋಚನೆ ಮಾಡು. ನಂಗೊಂದು ಚೂರು ಸಹಿಸೋಕ್ಕಾಯ್ತಿಲ್ಲ, ಅಷ್ಟು ಬೇಜಾರಾಯ್ತೈತೆ ನನಗಂತೂ. ಆದ್ರೂ ಆಗಿದ್ದಾಗಲಿ ಅಂತ ಸಹಿಸ್ಕೊತಾ ಇದ್ದೀನಿ. ಸರಿ ನೋಡಿ ಹೋಗೋಣ. ನಾನು ಹೇಳ್ದಂಗೆ ಮಾಡಬೇಕು. ನನ್ನ ದಾರಿನಾಗ ಹೇಳ್ಕೊಡ್ತೀನಿ ಹೆಂಗೆ ಮಾತಾಡಬೇಕು, ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ಹಂಗೇನಿಯ ಮಾತಾಡು ಸರಿನೇ. ಸುಮ್ಕೇನಿಯ ಹೆಂಗೋ ಮಾತಾಡ್ಬಿಟ್ಟು ಇದು ಮಾಡಬೇಡ. ಮೊದಲಿಗೇನಿಯ ಫಿಟ್ಟಿಂಗ್ ಗಿಟ್ಟಿಂಗ್ ಅದು ಇದು ಇಕ್ಕೋದು ಮಾಡೋದು ಏನು ಮಾಡೋದು ಬೇಡ. ಏನನ್ನ ಬೇರೆ ಥರ ಪ್ಲಾನ್ ಮಾಡ್ಕೊಂಡು ಹೋಗೋಣ. ಬಾ. ಬಾ ಲೋ ಗುರು, ಸೀರೆ ಎಲ್ಲಾನು ಕಸ್ಟಮರ್ ಬರೋ ಟೈಮ್ ಆಯ್ತು ಕಣೋ. ಆ ಸೀರೆಗಳೆಲ್ಲಾನು ಅರೇಂಜ್ ಮಾಡ್ಬಿಡು, ಎಲ್ಲಾನು ರೂಮ್ ಆಗಿರೋ ಎಲ್ಲಾನು ಸರಿನಾ? ಹಂಗೇನ ಕೆಳಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಡು. ಇನ್ನೇನು ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ರಿ ಅಂತ ಸರ್ ಹೇಳಿದ್ರು. ಅವ್ರು ಬೇರೆ ಬ್ರಾಂಚಾಗಿ ಇರ್ತಾರಂತೆ, ಇನ್ನು ನಾವೇ ನೋಡ್ಕೋಬೇಕು ಇದನ್ನೆಲ್ಲಾನು. ಸ್ಟಾಕು ಎಷ್ಟು ಬಂದವನಪ್ಪ ಸೀರೆ ಸ್ಟಾಕ್ ಎಲ್ಲಾನು ಸುಮಾರಾಗಿ ಬಂದವೆ. ಇನ್ನು ಇವಾಗ ಹಬ್ಬ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಯಾರು ಅಷ್ಟೊಂದು ಪರ್ಚೇಸ್ ಮಾಡಲ್ಲ ಅಂತ ಅನ್ಕೊಂತೀನಿ. ಆದರೂ ವ್ಯಾಪಾರ ಸ್ವಲ್ಪ ಡಲ್ ಆಗೈತೆ ಅಂತ ಅನ್ನಿಸ್ತಾ ಇದೆ. ಪರವಾಗಿಲ್ಲ ಬಿಡು, ಎಲ್ಲ ಒಂದೇ ಸಲ ಪಿಕಪ್ ಆಗ್ತೈತೆ, ಏನು ತೊಂದರೆ ಇಲ್ಲ, ಆಗ್ತೈತೆ ಪಿಕಪ್ಪು. ಏನಪ್ಪ ಸೀರೆ ತೋರಿಸ್ತೀಯಾ? ಹಾಂ ಅಳಿಯಂದ್ರೆ ನೀವು ಸೀರೆ ಅಂಗಡಿನ ಕೆಲಸ ಮಾಡ್ತಿರೋದು ಅಳಿಯಂದ್ರೆ? ನಮಗೆ ಗೊತ್ತೇ ಇರಲಿಲ್ಲ ಅಳಿಯಂದ್ರೆ ನೀವು ಅಂತ ಹೇಳ್ಬಿಟ್ಟು. ನನ್ನ ಮಗಳಿಗೆ ಇನ್ನೇ ಶಿವರಾತ್ರಿಗೆ ಸೀರೆ ಕೊಡ್ಸನಿ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬಂದೆ. ನೀವು ಈ ಬಟ್ಟೆ ಅಂಗಡಿನಾಗ ಇರೋದು ನೋಡಿ ನನಗೆ ಆಶ್ಚರ್ಯ ಆಯ್ತೈತೆ. ಇದು ನೀವಾ ಯಾರು ಅಂತ ಹೇಳ್ಬಿಟ್ಟು. ಹಾಂ, ನಾನೇ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿರೋದು. ಇದ್ರಾಗ ಹೇಳ್ಕೊಳಕ್ಕೆ ಸಂಕೋಚ ಏನಿಲ್ಲ. ಈ ಬಟ್ಟೆ ಅಂಗಡಿನಾಗೆ ನಾನು ಸುಮಾರು ತಿಂಗಳಿಂದ ಕೆಲಸ ಮಾಡ್ತಿರೋದು. ಸರಿ, ನೀವು ಕೂತ್ಕೊಳ್ಳಿ. ನಿಮ್ಗೆ ಯಾವ ಥರ ಸೀರೆ ಬೇಕು ಅಂತೇಳಿ ನಾನು ಆ ಥರ ಸೀರೆನ ತೆಗೆದಾಕ್ತೀನಿ. ನನಗೆ ಎಂಥ ಕಲರ್ ಸೀರೆ ಇಷ್ಟ ಅಂತೇಳ್ಬಿಟ್ಟು ನಿಮ್ಗೂ ಗೊತ್ತಲ್ವಾ? ನಾನು ಎಂಥ ಕಲರ್ ಸೀರೆ ಶಾನೆ ಇಷ್ಟಪಡ್ತೀನಿ ಅಂತೇಳ್ಬಿಟ್ಟು ಅಂಥ ಕಲರ್ ಸೀರೆನೇ ತೆಗೆದಾಕಿ. ನನಗೂ ತುಂಬ ಅಂದರೆ ತುಂಬ ಏನು ಚೂಸ್ ಮಾಡಲ್ಲ. ಎಷ್ಟಾಗ್ತಿತ್ತೋ ಅಷ್ಟೇ. ನೀವು ಸ್ವಲ್ಪ ಚೆನ್ನಾಗಿರೋದು ತೋರಿಸಿದ್ರೆ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನೇ ತೋರಿಸಿದ್ರು ಪರವಾಗಿಲ್ಲ. ನೋಡಿ ಮೇಡಮ್, ನಿಮ್ಗೆ ಯಾವ ಥರ ಸೀರೆ ತೋರಿಸ್ಬೇಕು ಅಂತ ಹೇಳಿದ್ರೆ ನಾನು ಆ ಥರ ಸೀರೆ ತೋರಿಸ್ತೀನಿ ನಿಮಗೆ. ಯಾಕಂದರೆ ನನ್ನ ಇಷ್ಟನ ನಿಮ್ಮ ಇಷ್ಟ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಿಮ್ಗೆ ಯಾವ ಥರ ಸೀರೆ ಬೇಕು ಹೇಳಿ. ನಾರ್ಮಲ್ ಡಿಸೈನ್ಸ್ ಯಾವ ಥರ ಸೀರೆ ಬೇಕೋ ಆ ಸೀರೆ ನಾನು ತೋರಿಸ್ತೀನಿ. ಹಾಂ, ಸುಮಾರಾಗಿರೋ 1,000 ರೂಪಾಯಿ ಒಳಗಡೆ ಸೀರೆ ತೋರಿಸಿ. ಸರಿ ಮೇಡಮ್. ಇವ್ರಿಗಿಂತ ಬೇರೆ ಯಾವ ಅಂಗಡಿನೂ ಸಿಗಲಿಲ್ವಾ? ಇದೇ ಅಂಗಡಿನಾಗೆ ಬಂದು ಬೀಳ್ಬೇಕಿತ್ತ? ಎಷ್ಟೊಂದು ಅಂಗಡಿ ಅವೆ. ಎಲ್ಲಾದರೂ ಒಂದು ಹೋಗ್ಬಿಟ್ಟು ಏನೋ ಒಂದು ಮಾಡ್ಕೊಳ್ಳೋದು ಬಿಟ್ಟು ಇದೇ ಅಂಗಡಿಗೆ ಬಂದುಬಿಟ್ಟು ಸಹಾಯ ಅಂತದೇನು ಯಾಕೆ ಬರಬೇಕು ಇದೇ ಅಂಗಡಿಗೇನೆ? ಬಿಡು, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ನಮ್ಮ ಕಸ್ಟಮರ್ ಇದ್ದಂಗೆ, ಕಸ್ಟಮರ್ ಥರನೇ ಟ್ರೀಟ್ ಮಾಡಬೇಕು. ನೋಡಿ, ಇವೆಲ್ಲ 1,000 ರೂಪಾಯಿ ಸೀರೆನೇ. ನಿಮ್ಗೆ ಯಾವ್ದು ಡಿಸೈನ್ ಬೇಕು, ಇದೇ ಡಿಸೈನಾಗೆ ಪ್ಯಾಟ್ರನ್ನು ಚೇಂಜ್ ಇರೋದು, ಇಲ್ಲ ಕಲರ್ ಚೇಂಜ್ ಇರೋದು, ಎಲ್ಲ ಥರನೂ ಇದ್ದಾವೆ. ನಿಮಗೆ ಯಾವ್ದು ಬೇಕು ಅಂತಂದರೆ ಆ ಥರ ಸೀರೆ ತೋರಿಸ್ತೀನಿ. ನೋಡಿ, ಈ ಕೆಳಗಡೆ ಇರೋವನು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಸೀರೆ ನೋಡಿ. ನಿಮ್ಮ ಸೆಲೆಕ್ಷನು ತುಂಬಾ ಚೆನ್ನಾಗಿರ್ತದೆ ಬಿಡಿ. ನೀವು ಯಾವಾಗೂ ತುಂಬಾ ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ತೀರಾ ಸೀರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಗೆ ಯಾವ ಸೀರೆ ಇಷ್ಟನೋ ಆ ಸೀರೆ ಕೊಡಿ, ಪರವಾಗಿಲ್ಲ.
ಮೇಡಮ್ ಸೀರೆ ಉಟ್ಕೊಳ್ಳೋದು ನೀವು ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಇದೇ ಸೀರೆ ಅದೇ ಸೀರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಅದು ತಗೊಳ್ಳಿ ಮೇಡಮ್. ಎಲ್ಲ 1000 ಒಳಗಡೆ ಇದೆ. 850 950 ಆ ರೇಂಜಲ್ಲೇ ಇದೆ. ಅಂದ್ರೆ ಯಾಕೆ ನಿಮ್ಗೆ ಇನ್ನೂ ನಮ್ಮ ಮ್ಯಾಲ್ ಕೋಪ ಕಮ್ಮಿ ಆಗಿಲ್ವೇ ಹಳಿ ಅಂದ್ರೆ ಏನೋ ತೆಪ್ಪಾಯ್ತು ಹೊಳಿ ಅಂದ್ರೆ ಅವಾಗ ಏನೋ ತಿಳಿದಿದ್ದಂಗೂ ಏನೋ ತೆಪ್ಪು ಮಾಡ್ಬಿಟ್ಟಿದೀವಿ, ದಯವಿಟ್ಟು ಕ್ಷಮಿಸ್ಬಿಡಿ. ನಾವೇನು ಇವಾಗ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮಗಳ ಜೊತೆ ಸಂಸಾರ ಮಾಡಿ ಅಂತ ಹೇಳ್ತಿಲ್ಲ ಬಿಡಿ, ಫ್ರೆಂಡ್ ಆಗನ ಇರ್ರಿ ಸುಮ್ಕೆನೆನಿಯ. ಆಗಿದ್ದೆಲ್ಲ ಆಗೋಗ್ಬಿಟ್ಟೈತಲ್ವಾ, ಫ್ರೆಂಡ್ ಆಗಿರಿ, ಏನಾಯ್ತದೆ ಫ್ರೆಂಡ್ ಆಗಿದ್ರೆ ಏನು ತೊಂದರೆ ಆಗಕ್ಕಿಲ್ಲ. ನನ್ನ ಮಾತು ಕೇಳಿ. ನಿಜವಾಗೂ ನಮ್ಗೆ ಯಾವ ಇದು ಇಲ್ಲ. ನೀವು ಖುಷಿಯಾಗಿದ್ರಲ್ಲ, ನೀನು ಶಾಂತಮ್ಮ ಖುಷಿಯಾಗಿರೋದು ನೋಡಿ ನನಗೂ ನನ್ನ ಮಗಳಿಗೂ ಎಷ್ಟು ಖುಷಿ ಆಯ್ತೈತೆ ಗೊತ್ತಳಿ ಅಂದರೆ ನನಗಂತೂ ಹೇಳ್ಕೊಳಕ್ಕೆ ಆಯ್ತಿಲ್ಲ, ಅಷ್ಟೊಂದು ಖುಷಿ ಆಯ್ತೈತೆ ನನಗಂತೂ. ದೇವ್ರಾಣೆಗೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ. ನೀವು ಚೆನ್ನಾಗಿದ್ರಲ್ಲ ಅಷ್ಟೇ ಸಾಕು, ನನಗಂತೂ ಯಾವ ಹೊಟ್ಟೆ ಊರಿನೂ ಇಲ್ಲ. ದೇವ್ರು ನಿಮ್ಮನ್ನು ಸಂದಕ್ಕಿಕ್ಕೋನೆ ಸಂದಕ್ಕಿರ್ರಿ. ನನ್ನ ಮಗಳಿಗೆ ನಿಮ್ಮ ಜೊತೆ ಭಾಳ ಅಂತ ಇದಿರಲಿಲ್ಲ, ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಗ್ಬಿಡ್ತು. ನೀವು ಅದನ್ನೆಲ್ಲ ಮನ್ಸಾಗ ಇಕ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಫ್ರೆಂಡ್ಸ್ ಥರ ಅಷ್ಟೇನೆ. ಹ್ಞೂನ್ರಿ, ನಿಮ್ಮಿಬ್ರು ಜೋಡಿ ತುಂಬ ಚೆನ್ನಾಗೈತೆ. ನನಗೂ ಒಂದೊಂದ್ಸಲ ಯಾವಾಗಾದ್ರೂ ಬೇಜಾರಾಗ್ತೈತೆ, ನಾನು ನಿಮ್ಮ ಜೊತೆ ಹಂಗೆ ಇರ್ಬೋದಿತ್ತಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಒಂದೊಂದ್ಸಲ ಬಿಡು, ಅವರಿಬ್ರು ಚೆನ್ನಾಗವ್ರಲ್ಲ, ಅವ್ರ ಮಧ್ಯೆ ಹೋಗೋದು ಬೇಡ ಅಂತ ಸುಮ್ಮನೆ ಆಗ್ತೈತೆ. ಈಗಲೂ ಅಷ್ಟೇ, ಈ ಅಂಗಡಿನಾಗ ನೀವು ಇದ್ದೀರಾ ಅಂತ ಗೊತ್ತಿದ್ರೆ ನಾವೇನಿಲ್ಲ ನಿಮ್ಮನ್ನು ಹುಡಿಕೊಂಡು ಬರ್ತಿರಲಿಲ್ಲ. ನಿಜವಾಗೂ ಸೀರೆ ತಗೊಳ್ಳನಿ ಅಂತ ಬಂದೆ, ಅಷ್ಟಾಗಿ ನೀವೇನೇ ಇರೋದು ನೋಡ್ಬಿಟ್ಟು ನಿಮ್ಮನ್ನು ನೋಡಿದ್ರೆ ನೀವು ಒಂಥರ ಮನಸ್ಸಿಗೆ ಕರಗೋಯ್ತದೆ. ನೀವು ನಮ್ಮನ್ನ ಅವಾಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಕಳ್ತನ ಮಾಡಿದ್ರು ಪರವಾಗಿಲ್ಲ, ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವಂತೂ. ಅದೇ ನೆನಪಾಗ್ತಾ ಇರ್ತದೆ ನನಗೂ ಅವಾಗವಾಗ. ಅವಾಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಯಜಮಾನ್ರು ಅಂತ ಹೇಳ್ಬಿಟ್ಟು. ನೀವು ನನ್ನ ಹೆಂಡತಿ ಅಲ್ಲ ಅಂತ ಅನ್ಕೊಂಡಿರ್ಬೋದು, ಆದರೆ ಇವಾಗೂ ನೀವು ನನ್ನ ಗಂಡ ಅಂತಲೇ ಅನ್ಕೊಂಡಿದ್ದೀವಿ. ನೋಡಿದ್ರೆ ನಿಮ್ಮನ್ನು ಬಿಟ್ಟ ಮೇಲೆ ನಾನು ಯಾರನ್ನೂ ಮದುವೆನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೋ ಮದುವೆ ಮಾಡ್ಕೋಬೇಕು ಅಂತ ಅವಾಗ ಅನ್ಕೊಂಡೆ, ಆಮೇಲೆ ಯಾಕೋ ಮನಸ್ಸು ಬೇಡ ಅಂತ ಹೇಳ್ತು ಸುಮ್ಮನಾದೆ. ನಿಮ್ಮ ನೆನಪಾಗೆ ಕೊನೆ ಗಂಟೆ ಇರೋಣ ಅಂತ ಅನ್ಕೊಂಡಿದ್ದೀನಿ ರೀ. ನಿಮ್ಮದೇ ನೆನಪು ನನಗೆ, ಕುಂತರು ನಿಂತರು ನಿಮ್ಮದೇ ನೆನಪು. ಅಯ್ಯೋ ಹಂಗಂತ ನಿಮ್ಮ ಸಂಸಾರ ಹಾಳು ಮಾಡ್ತೀನಿ ಅಂತ ಹೇಳ್ತಿಲ್ಲ, ನಿಮ್ಮ ನೆನಪು ಮಾತ್ರ ಕಾಡ್ತಾನೆ ಐತೆ ನನಗಂತೂ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನೋಡಿ, ಹಳೇದೆಲ್ಲ ಮಾತಾಡಿ ಕೆತ್ಕಿ ಇವಾಗ ಯಾವ ಪ್ರಯೋಜನವೂ ಇಲ್ಲ. ನೀವು ಸೀರೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಬೇಗ ಪ್ಯಾಕಿಂಗ್ ಮಾಡ್ಬಿಟ್ಟು ಕೊಡ್ತೀನಿ, ಸರಿನಾ? ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಗೆ ಹಳೆ ವಿಷಯ ಎಲ್ಲ ಮಾತಾಡೋಕ್ಕೆ ಸದ್ಯಕ್ಕೆ ಇಷ್ಟನೂ ಇಲ್ಲ. ಆಗಿದ್ದೆಲ್ಲ ಆಗೋಯ್ತೆ. ನಾನು ಹೊಸ ಜೀವನನ ಶುರು ಮಾಡಿದ್ದೀನಿ. ಈ ಹೊಸ ಜೀವನದಾಗೆ ಮತ್ತೆ ಹಳೆ ಜೀವನನ ನನಗೆ ಬಂದು ಸೇರ್ಸೋದೆಲ್ಲ ಇಷ್ಟ ಇಲ್ಲ. ನನಗೆ ಯಾವ ಫ್ರೆಂಡ್ಶಿಪ್ ಮಾಡೋಕ್ಕೂ ಇಷ್ಟ ಇಲ್ಲ ಸದ್ಯಕ್ಕೆ. ನೀವು ನಿಮ್ಮ ಪಡು ನೀವು ಇದ್ದೀರಾ, ನನ್ನ ಪಡು ನಾನು ಇದ್ದೀನಿ, ಅಷ್ಟೇ ಸಾಕು. ನೋಡಿ, ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೆ ರೇಟ್ ಹಾಕ್ಬಿಟ್ಟು ಬೇಗ ಬಿಲ್ ಹಾಕ್ಬಿಟ್ಟು ಕೊಡ್ತೀನಿ. ನನಗೆ ಇನ್ನೂ ಬೇರೆ ಕಸ್ಟಮರ್ಸ್ ಎಲ್ಲ ತುಂಬ ಜನ ಬರ್ತಾರೆ, ಸರಿನಾ? ಅಳಿಯಂದ್ರೆ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಶಿವನಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೆ? ನಿಮ್ಮನ್ನೇನು ಇದು ಮಾಡಿಬಿಟ್ಟಿವೆ ನಾವಂತೂ. ಬೇಜಾರು ಮಾಡ್ಕೋಬೇಡಿ. ನೀವು ಸಂದಕ್ಕಿರ್ಬೇಕು ಅನ್ನೋದೇನಿಯ ನಮ್ಮ ಮಹದಾಸೆ ಅಷ್ಟೇನಿಯ. ನೀವು ನಿಮ್ಮ ಹೆಂಡತಿ ಸಂದಕ್ಕಿರ್ರಿ, ಅದಕ್ಕೇನು ನಮ್ಗೆ ಇನ್ನೇನಾರ ಬೇಕಾ ಹೇಳಿ? ನೀವಿಬ್ಬರು ಸಂದಕ್ಕಿರ್ರಿ, ಖುಷಿಯಾಗಿರ್ರಿ. ನನ್ನ ಮೊಮ್ಮಗುನ ಸಂದಕ್ಕೆ ನೋಡ್ಕೊಂಡ್ರೆ ಅಷ್ಟೇನೇ ಸಾಕು, ನಾವಿನ್ನೇನು ಕೇಳೋಕ್ಕಿಲ್ಲ. ಹೌದು ರೀ, ನಮ್ಮ ವಿರಾಟ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ರೀ. ನನಗೂ ಅವಾಗ ಅನ್ನಿಸ್ತಿರ್ತೈತೆ ಮಗನ ನೋಡಬೇಕು ಅಂತ. ಯಾವಾಗನ ಸಿಸ್ವರ್ತಾಗೆ ಹೋಗ್ಬಿಟ್ಟು ಬಗ್ಗಿ ನೋಡ್ಕೊಂಬಿಟ್ಟು ಬರ್ತೀನಿ ನಾನು. ನನಗೂ ಮಗ ಅಲ್ವೇನ್ರಿ, ನೋವಾಯ್ತದೆ. ಆದರೆ ನೀವು ಇವಾಗ ಮದುವೆ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ಏನೋ ಮಾಡ್ಬೋದಿತ್ತು. ಇಲ್ಲ, ನೀವು ಬೇಕು ನನ್ನ ಜೊತೆನೇ ಇರೋಣ ಅಂತ ಹೇಳ್ಬಿಟ್ಟು. ಈಗ ನೀವು ಮದುವೆ ಬೇರೆ ಮಾಡ್ಕೊಂಬಿಟ್ಟಿದ್ರಲ್ಲ, ಪರವಾಗಿಲ್ಲ ರೀ, ನೀವು ಅವಳು ಚೆನ್ನಾಗಿರಿ, ನಂಗೆ ಅಷ್ಟೇ ಸಾಕು ರೀ. ನಿಮ್ಮ ಕೈಯಾಗೈತಲ್ಲ ಸೀರೆ, ಅದೇ ಸೂಪರ್ ಆಗೈತೆ. ಅದೇ ಸೀರೆ ನೀನು ಪ್ಯಾಕ್ ಮಾಡಿ, ನಿಮಗೆ ನಾನೇನು ಜಾಸ್ತಿ ತೊಂದರೆ ಕೊಡೋಕ್ಕಿಲ್ಲ. ಆ ಸೀರೆ ಒಂದು ಪ್ಯಾಕ್ ಮಾಡ್ಕೊಡಿ. ಸರಿ, ಆಯಿತು. ನೀವು ಇನ್ನೂ ಬೇರೆ ಯಾವ್ದಾದ್ರು ಸೀರೆ ಬೇಕಾದರೆ ನೋಡ್ಬೋದು, ಇಲ್ಲ ಅಂತಂದರೆ ಅದೇ ಸೀರೆನೇ ಪ್ಯಾಕ್ ಮಾಡ್ತೀನಿ. ಇಲ್ಲ ಅಳಿ ಅಂದರೆ ಅದೇ ಸೀರೆ ಚೆನ್ನಾಗೈತೆ, ಈ ಕುದ್ರಲ್ಲ ಅದೇ ಸೀರೆ ನೀನು ಪ್ಯಾಕ್ ಮಾಡಿ. ಹಾಂ ಸರಿ. ಇವಾಗ ನನ್ನ ಗಂಡು ನಾವು ಒಳ್ಳೆಯರಾಗಿದ್ದೀವಿ ಅಂತ ಸ್ವಲ್ಪನಾದ್ರೂ ಅನ್ಸಿರ್ತೈತಲ್ವಾ? ಸ್ವಲ್ಪ ಯಾಕೆ ಜಾಸ್ತಿನೇ ಅನ್ಸಿರ್ತೈತೆ. ಅಳಿ ಅಂದರೆ ಸ್ವಲ್ಪ ರೇಟ್ ನೋಡ್ಕೊಂಡು ಹಾಕಿ. ನೋಡಿ ತಗೊಳ್ಳಿ, ಬಿಲ್ಲು ಎಲ್ಲ ಇದೆ ನೋಡಿ. ಟೋಟಲ್ 950 ರೂಪಾಯಿ ಸೀರೆ. ನಿಮ್ಗೆ 50 ರೂಪಾಯಿ ಡಿಸ್ಕೌಂಟು, 900 ರೂಪಾಯಿ. ಅಯ್ಯೋ, ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಬೋದಿತ್ತೇನೋ. ಇನ್ನೂ ಸ್ವಲ್ಪ ಕಡಿಮೆ ಮಾಡಿ, ಪರವಾಗಿಲ್ಲ. ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಗೊತ್ತಲ್ವಾ, ಆದರೂ ಹಬ್ಬ ಸೀರೆ ಉಟ್ಕೊಳ್ಳೇಬೇಕು ಅಂತ ಆಸೆ ಆಯಿತು. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ರೇಟ್ ಇರೋದು ಅಷ್ಟೇ 950. ನಿಮಗೆಲ್ಲ ಡಿಸ್ಕೌಂಟ್ ಹೋಗಿ 900 ಆಗುತ್ತೆ ಅಷ್ಟೇ. ನೀವು 900 ರೂಪೀಸ್ ಪೇ ಮಾಡಿ. ಯಾಕಂದರೆ ನೀವು 1000 ರೂಪೀಸ್ ಸೀರೆ ಅಲ್ವಾ ಕೇಳಿದ್ದು, ಆದರೂ ಇದ್ರಾಗೇ ನಾನು ತೋರಿಸಿದ್ದೀನಿ. ಬಿಡು ಮಗಳೇ, ಹೋಗ್ಲಿ. ಅವ್ರ ಕೆಲಸ ಅವ್ರು ಮಾಡ್ತಾವ್ರಳಿ ಅಂದ್ರು ಕೆಲಸನ. ಪಾಪ ಅವ್ರ ಕೆಲಸನೆಲ್ಲ ಹಾಳು ಮಾಡೋಕ್ಕಾಗ್ತೈತೆ ನಾವು? ಅವ್ರಿಗೆ ನಾವು ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕಷ್ಟೇನೆ ಸೈಲೆಂಟಾಗಿ. ಬಿಡಮ್ಮ, ಬೇರೆ ಯಾರ ಹತ್ರ ಸೋಲ್ತೀವಿ? ನಮ್ಮ ಗಂಡನ ಹತ್ರ ತಾನೇ. ಅವ್ರು ಹೆಂಗೋ ಒಳ್ಳೆ ಕೆಲಸ ಮಾಡ್ಕೊಂಡು ಖುಷಿಯಾಗವ್ರಲ್ಲ, ಅಷ್ಟೇನೇ ಸಾಕು, ನಮಗಿನ್ನೇನು ಬೇಕಿಲ್ಲ ರೀ. ಹ್ಯಾಪಿ ಮ್ಯಾರಿಡ್ ಲೈಫ್ ರೀ, ಖುಷಿಯಾಗಿ ಹ್ಯಾಪಿಯಾಗಿ ಚೆನ್ನಾಗಿರಿ ಅಷ್ಟೇ. ಆ ದೇವ್ರ ಹತ್ರ ನಾನು ಕೇಳ್ಕೊಂತೀನಿ ರೀ, ನೀವಿಬ್ರಿಗೂ ಖುಷಿ, ಎಲ್ಲನೂ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು 100 ಕಾಲ ನಿಮ್ಮನ್ನು ನಿಮ್ಮ ಹೆಂಡ್ತಿನೂ ಚೆನ್ನಾಗಿಟ್ಟಿರಲಿ ರೀ ಆ ದೇವರು, ಸರಿನಾ? ಅಮ್ಮ ದುಡ್ಡು ಕೊಡು, ಪಾಪ ಅವ್ರಿಗೂ ಬೇರೆ ಕಸ್ಟಮರ್ ಬರ್ತಾರೆ, ನಮ್ಮಿಂದ ಅವರಿಗೂ ಪಾಪ ತೊಂದರೆ ಆಗೋದು ಬೇಡ ಕಣಮ್ಮ. ನಾವು ಹೊರಟು ಬಿಡೋಣ, ಬಾ ಹೋಗೋಣ. ಸರಿ ಹೇಳಿ ಅಂದರೆ ಕೊಟ್ಟಿದ್ದೀವಿ, ನಾವಿನ್ನು ಬರ್ತೀವಿ ಹೇಳಿ ಅಂದರೆ, ಸರಿನಾ? ದೇವರು ಒಳ್ಳೇದು ಮಾಡಲಿ ಹೇಳಿ ಅಂದರೆ ನಿಮಗೆ. ಹಾಂ ಸರಿ. ಇನ್ನೊಂದ್ಸಲ ಕೇಳ್ತಿದ್ದೀವಿ, ದಯವಿಟ್ಟು ನಮ್ಮಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮಗೆ ತಪ್ಪಾಯಿತು, ನಾವು ಇಂಥ ಕೆಲಸ ಮಾಡಬಾರ್ದಾಗಿತ್ತು, ಆದರೂ ನಮಗೆ ತಪ್ಪಾಯಿತು, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನು ಕಳ್ಕೊಂಡಿರೋದಕ್ಕೆ ನಮಗೂ ಶಾನೆ ನೋವೈತೆ. ಹಾಂ ಸರಿನಾ? ನಡೆಯುವ ಮಗಳೇ, ಅವ್ರಿಗೆ ಇರಿಟೇಷನ್ ಆಗ್ತೈತೆ, ಜಾಸ್ತಿ ಮಾತಾಡೋದು ಬೇಡ.
ಇವರೇನು ಇಷ್ಟೊಂದು ಒಳ್ಳೆಯವ್ರಾಗಕ್ಕೆ ಸಾಧ್ಯನಾ? ಇಲ್ಲಾಂದ್ರೆ ನಾಟಕ ಮಾಡ್ತಾವ್ರ? ಏನು ಇಷ್ಟು ಸೈಲೆಂಟಾಗಿ ಮಾತಾಡ್ತಾವ್ರಲ್ಲ? ಕಿರ್ಚಾಡಿ ಹೊಡೆದಾಡ್ಕೊಳ್ಬೇಕಿತ್ತಲ್ಲ. ಆದರೆ ಇಷ್ಟೊಂದು ಸೈಲೆಂಟಾಗಿ ಮಾತಾಡ್ತಾವ್ರೆ ಅಂತ ಹೇಳಿದ್ರೆ ಹಾಂ ಹ್ಞೂ ಏನೋ ಇರ್ತೈತೆ. ಬಿಡು, ಏನಾರ ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಈಗ ನನ್ನ ಹೆಂಡತಿ ಜೊತೆ ನಾನು ಚೆನ್ನಾಗಿದ್ದೀನ, ಅಷ್ಟೇ ಸಾಕು. ಈಗ ಪಾಪ ಶಾಂತಮ್ಮ ನನ್ನ ನಂಬ್ಕೊಂಡು ಬಂದವಳೆ. ಇವಳ ಹತ್ರ ಮಾತಾಡಿ ಶಾಂತಮ್ಮಂಗೆ ಬೇಜಾರು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಇವ್ರ ಸವಾಸ ಮತ್ತೆ ಹೋಗಲೇಬಾರ್ದು. ಒಂದ್ಸಲ ಹೆಜ್ಜೆನ ತೆಗೆದುಬಿಟ್ಟಿದ್ದೀನಿ ಅಲ್ಲಿಂದ, ಅಂದಮೇಲೆ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ಅಲ್ಲಿಗೆ ಹೆಜ್ಜೆ ಇಕ್ಕಕ್ಕೆ ಹೋಗ್ಬಾರ್ದು. ಬೇಡಪ್ಪ ಇವ್ರ ಸವಾಸ. ಶಾಂತಮ್ಮಂಗೆ ಏನಾದರೂ ವಿಷಯ ಗೊತ್ತಾದರೆ ಶಾಂತಮ್ಮ ಬೇಜಾರು ಮಾಡ್ಕೊಬಿಡ್ತಾಳೆ. ಅದಕ್ಕೇನೆ ಬೇಡ ಬೇಡ ಬೇಡ, ಈ ವಿಚಾರ ಎಲ್ಲನೂ ಏನು ಹೇಳೋದು ಬೇಡ, ಮಾಡೋದು ಬೇಡ. ಬಿಡು, ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಇವ್ರ ಸವಾಸನೇ ಬೇಡ. ಅಮ್ಮ ಸಂದಾಗ ಸಂಪಾದನೆ ಮಾಡ್ತಾವನೆ ಕಣಮ್ಮ. ಅದಕ್ಕೆ ನೀ ಶಾಂತಮ್ಮನು ಆ ಪಾಟಿ ಮೆರಿತಿರೋದು ದರಿದ್ರದೋಳು. ಎಷ್ಟು ಮೆರಿತಾವಳೆ ನೋಡಮ್ಮ, ಕಂತ್ರಿ ಬಡ್ಡಿ. ನನಗಂತೂ ಹೆಂಗ್ ಸಿಟ್ಟು ಬತ್ತಾಯ್ತು ನನಗೆ ಅಂತ ಹೇಳಿದ್ರೆ, ಥು, ನನಗಂತೂ ಶಾನೆ ಬೇಜಾರಾಯ್ತೈತೆ. ಅಲ್ಲ ಕಣಮ್ಮ, ಬಟ್ಟೆ ಅಂಗಡಿನಾಗ ನೋಡ್ದ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬೇಕಾರೆ 900 ರೂಪಾಯಿ ಸೀರೆನ 1000 ರೂಪಾಯಿ ಮಾಡಿದ್ರು ಅವ್ನಿಗೆ ಲಾಭನೇ. ಒಳ್ಳೆ ಎಕ್ಸ್ಟ್ರಾ ದುಡ್ಡು ಮಾಡ್ಕೊತಾವನೆ ಅಂತ ಅನ್ನಿಸ್ತೈತೆ ನನಗೇನೋ. ಅದಕ್ಕೆ ಅವಳು ಆ ಪಾಟಿ ದುರಂಕರವಾಗಿ ಮೆರ್ಕೊಂಡು ಇರೋದು. ಅವಳು ಒಂಚೂರು ದುಡಿತಾವಳೆ, ಇವನು ಒಂಚೂರು ದುಡಿತಾವನೆ. ಇನ್ನೇನು ಎಲ್ಲ ಸೊರೋಯ್ತಲ್ಲ ಅಲ್ಲಿಂದ ಅಲ್ಲಿಗೆನೇ ನೀಯ. ಇನ್ನೇನು ಆಗ್ಬೇಕಾಗಿರೋದೇನು ಇಲ್ವಲ್ಲ, ಬಿಡು. ನಾವು ಅದಕ್ಕೆ ಹೇಳಿದ್ದೀನಿ ನೈಸಾಗಿ ಮಾತಾಡು ಅಂತ. ನೀನೇನ ಕಿರ್ಚಾಡ್ಬಿಟ್ಟಿದ್ರೆ ಅವ್ನ ಮುಂದೆ, ಅವನು ಕ್ಯಾಕೋಸ್ ಮಾಡ್ಕೋದ್ಬಿಟ್ಟು ನಿನಗೂ ನನಗೂ ಏನು ಸಂಬಂಧ, ಹೋಗಿ ಎದ್ದೋಗೆ ಅಂತ ಅಂದಿರೋನು. ಡೈವರ್ಸ್ ಆಗೈತಮ್ಮಯ್ಯ ನಿಂಗೂ ಅವನಿಗೂ ಇಬ್ರಿಗೂ. ನಿನ್ಗೆ ಯಾವ ಅಧಿಕಾರನೂ ಇಲ್ಲ ಅವನ ಮೇಲೆ ಕಿರ್ಚಾಡೋಕ್ಕೆ. ಅದಕ್ಕೆ ಯಾವಾಗ ತಲೆ ಹೆಂಗೆ ಉಪಯೋಗಿಸ್ಬೇಕು ಅಂತನೂ ಯೋಚನೆ ಮಾಡಬೇಕು, ಸರಿನಾ? ಹಿಂಗೆ ಇದ್ರೆ ನೀನು ಆಗಕ್ಕಿಲ್ಲ. ಬುಟ್ಟಾಕು, ನಿಧಾನಕ್ಕೂ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗಾನಿ. ಅಜ್ಜಿ ಏನು ಮುಂದಕ್ಕೆ ಹೋಗ್ಬೇಕು? ನನಗಂತೂ ಸಹಿಸಕ್ಕೇನೇ ಆಯ್ತಿಲ್ಲ ಕಣಮ್ಮ. ಹೊಟ್ಟೆ ಎಲ್ಲ ಉರಿದೋಗ್ತೈತೆ. ಒಳ್ಳೆ ಸಂಪಾದನೆ ಮಾಡ್ತಾವನೆ ಅನ್ನಿಸ್ತದೆ. ಅವಾಗ ನನ್ನ ಜೊತೆ ಇದ್ದಾಗ 5 ಪೈಸೆ ಸಂಪಾದನೆ ಮಾಡೋಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗ ಇವಾಗ ನೋಡಿದ್ರೆ ಎಷ್ಟು ಸಂಪಾದನೆ ಮಾಡ್ಬಿಟ್ಟು ಇದು ಮಾಡ್ತಾವನೆ ನೋಡು. ಥು, ಅದಕ್ಕೆ ನನಗೂ ಟೈಮ್ ಬರ್ತದೆ ಕಣಮ್ಮ, ಬರ್ತದೆ. ನನ್ನ ಮಗನ ಕರ್ಕೊಂಡ್ಬಿಟ್ಟು ಬಂದರು, ಅದಕ್ಕೇನೆ ಇವಳು ಬಂದ್ಬಿಟ್ಟು ಕಿತ್ಕೊಂಡು ಹೋಗೋದ ಶಾಂತಮ್ಮ. ಎಲ್ಲ ಅವಳಿಗೆ ಬುಟ್ಟಿಗೆ ಹಾಕಬೇಕಲ್ಲ, ಎಲ್ಲ ನಾಟಕ ಆಡಿ. ನಾಟಕದೋಳು ಅವಳಂತೂ, ನಾಟಕದೋಳು. ಥು, ಬಿಡು, ಸಮಾಧಾನ ಮಾಡ್ಕ. ಟೈಮ್ ಬರ್ತದೆ, ಸಮಾಧಾನ ಮಾಡ್ಕ. ಈಗ ಬಾ, ಉಣ್ಣಕ್ಕೆ ಇಕ್ತೀನಿ, ತಿನ್ನಿ ಬಂದು ಫಸ್ಟು. ಬೇಜಾರು ಮಾಡ್ಕೊಂಡಿದ್ದೆಲ್ಲ ಸಾಕಿದ್ದು ಬಾ.